ಪ್ರಧಾನಮಂತ್ರಿ ಆದಂತಹ ಮೋದಿಜಿ ಅವರು ಅಧಿವೇಶನವನ್ನ ಕರೆದಿದ್ದಾರೆ. ಸೆಪ್ಟೆಂಬರ್ 23ರಂದು ನಾರಿ ಶಕ್ತಿ ವಂದನ್ ಕಾಯ್ದೆಯು ಲೋಕಸಭೆಯಲ್ಲಿ ಅಂಗೀಕಾರವಾಗಿದೆ. ಈ ನಾರಿ ಶಕ್ತಿ ವಂದನ್ ಅಧಿನಿಯಮದ ಪ್ರಕಾರ ಸಂಸತ್ತಿನಲ್ಲಿ ಹಾಗೂ ವಿಧಾನಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ಒಳಗೊಂಡು 33% ಸ್ಥಾನಗಳು ಮಹಿಳೆಯರಿಗೆ ಮೀಸಲಾಗಿರಬೇಕು ಎನ್ನುವುದೇ ಈ ಕಾಯ್ದೆಯ ಒಂದು ಉದ್ದೇಶ. ನಾವು ಈಗಾಗಲೇ ಈ ಕಾಯ್ದೆ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಆಗಿರುವುದನ್ನ ಕಂಡಿದ್ದೇವೆ. ಅನೇಕ ಬಾರಿ ಸ್ವಾತಂತ್ರ್ಯ ನಂತರ ಈ ಮಸೂದೆ, ಮಹಿಳಾ ಮೀಸಲಾತಿ ಅನ್ನೋ ಮಸೂದೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಬಂದಿದೆ. ಆದ್ರೆ ಇದು ಅಂಗೀಕಾರ ಆಗಿದ್ದಿಲ್ಲ. ಕೆಲವೊಂದ್ಸಲ ಅದನ್ನ ಹರಿದು ಹಾಕಿದಂತ ಘಟನೆ ಕೂಡ ನಡೆದಿದ್ದನ್ನ ನಾವು ನೋಡಿದ್ದೇವೆ. ಯಾವುದೇ ಒಬ್ರು ಪ್ರಧಾನಿಯವರು ಈ ರೀತಿ ಮಹಿಳಾ ಮೀಸಲಾತಿಯನ್ನ ಕೊಡ್ತಾ ಇರೋದಕ್ಕೆ ಭಾರತವೇ ಮೊದಲು ಅಂತ ಹೇಳಿ ನನ್ಗೆ ಹೇಳಕ ಹೆಮ್ಮೆ ಅನಿಸ್ತದ. ನಾರಿಯರು ಇವತ್ತು ಎಲ್ಲಾ ಸ್ಥಾನದೊಳಗ ಮುಂದದಾರ. ಅವರು ಶಿಕ್ಷಕಿಯರು, ನ್ಯಾಯಾಧೀಶರು, ಅಧಿಕಾರಿಗಳು ಎಲ್ಲಾನು ಅದಾರ. ಆದ್ರೆ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ, ಮಸೂದೆಗಳನ್ನು ಮಾಡುವಂತಹ, ಒಂದು ದೇಶಕ್ಕೆ ಚುಕ್ಕಾಣಿಯಾಗುವಂತ ಸ್ಥಳದಲ್ಲಿ ಲೋಕಸಭೆ ಹಾಗೂ ವಿಧಾನಸಭೆಗಳಲ್ಲಿ ಮಹಿಳಾ ಮೀಸಲಾತಿ ತರುವುದು ಬಹಳಷ್ಟು ಅವಶ್ಯವಿತ್ತು.